ಮೊದಲ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗಿದ್ದು ಅಭ್ಯರ್ಥಿಗಳ ಹಣೆ ಬರಹವನ್ನ ಮತದಾರರು ಈಗಾಗಲೇ ಮತ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿದ್ದಾರೆ. ಇನ್ನು ಈ ನಡುವೆ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಮಾಡಿದ್ದಂತಹ ಮೈತ್ರಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲ ದಿನದ ಪ್ರಚಾರಕ್ಕೂ ರಿಲ್ಯಾಕ್ಸ್ ಮಾಡಲ್ ಇದ್ರಿ ಸರ್, ಇವತ್ತಿಗೆ ಎಷ್ಟು ಫೀಲ್ ಆಗ್ತಿದೆ? ರಿಲ್ಯಾಕ್ಸ್ ಅಂದ್ರೆ ವಿಶ್ರಾಂತಿ ಮಾಡುವಂತದ್ದು ಅವಕಾಶ ಸಿಗಿ ಒಂದ್ ಜಾಗದಲ್ಲಿ ಇರುವಂತದ್ದು ಅವಕಾಶ ಸಿಗಿದೆ. ಇವಾಗ ಪ್ರಚಾರ, ಬಹಿರಂಗ ಪ್ರಚಾರನು 2 ದಿನ ಮುಂಚೆ ಹೋಗಿತ್ತು, ಚುನಾವಣೆ ದಿನಾನು ಮುಗ್ದಿದೆ. ಸೊ ಆ ನಿಟ್ಟಿನಲ್ಲಿ ಒಂದ್ ಜಾಗದಲ್ಲೇ ಇದ್ಬಿಟ್ಟು ನಮ್ ಏನೇನ್ ಕೆಲಸ ಮಿಕ್ಕಿರುವಂತದ್ದು ಮಾಡ್ತಾ ಹೋಗ್ತಾ ಇದೀವಿ. ವಿಶ್ರಾಂತಿ ಅಂತದ್ದು ಏನಿಲ್ಲ, ನಿರಂತರವಾಗಿ ಕೆಲಸ ಆಗ್ತಾ ಇದೆ. ಆದ್ರೆ ಅದ್ರ ಜೊತೆಗೆ ಆದಷ್ಟು ಕಡೆ ಏನು ಮೂವ್ಮೆಂಟ್ ಇಲ್ದೇ ಇರೋದ್ರಿಂದ ಒಂದಷ್ಟು ರಿಲ್ಯಾಕ್ಸ್ಡ್ ಆಗಿ ಟೀಮ್ ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿದೆ. ನಿನ್ನೆವರೆಗೂ ನಿಮ್ಮ ದಿನಚರಿಗಳು ಬೇರೆ ಬೇರೆ ತರ ಇದೆ ಸರ್. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಿದ್ರಿ, ವಾಕಿಂಗ್ ಪ್ಲೇಸ್ ಅಥವಾ ಊಟದ ಸಂದರ್ಭ ಯಾವುದನ್ನು ಕೂಡ ಲಕ್ಷ್ಯ ಕೊಡ್ತಿರ್ಲಿಲ್ಲ. ಬಟ್ ಇವತ್ತು ಹೇಗಿದೆ ಸರ್? ನಿತ್ಯನು ಬೆಳಗ್ಗೆನೆ ಬೇಗ ಎದ್ದೋಳೋದು, ಅದ್ರಲ್ಲಿ ಏನ್ ವ್ಯತ್ಯಾಸ ಇಲ್ಲ. ನಮ್ ರುಟೀನ್ ನಡೀತಾ ಇದೆ. ಹೌದು, ಇಲ್ಲಿ ಪ್ರಚಾರ ಇಲ್ಲದೆ ಇರೋದ್ರಿಂದ ಇವಾಗ ನಮ್ಮ ಹಿಂದಿನ ರುಟೀನ್ಗೆ ಏನೇನ್ ಮಿಸ್ ಔಟ್ ಆಗ್ತಾ ಇತ್ತು ತಮ್ಮ ವ್ಯಾಯಾಮ ಎಲ್ಲ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಅದ್ ಬಿಟ್ರೆ ಇನ್ನು ಬಾಕಿ ಕೆಲಸ ಎಲ್ಲ ಮಿಕ್ಕಿದೆ. ಅದನ್ನು ಕೂಡ ನಾವು ಒಂದ್ ಕಡೆ ಇವಾಗ ಕೂತ್ಕೊಂಡು ಅದೆಲ್ಲಾನು ಮುಗಿಸುವಂತದ್ದು ಅವಕಾಶ ಸಿಕ್ಕಿದೆ. ನಮ್ಗೆ ತಮ್ಮ ಮಗ ಅಂದ್ರೆ ಅತಿ ಹೆಚ್ಚು ಪ್ರೀತಿ. ಮಗನ್ ಸಮಯ ಕೊಡ್ತಿದ್ರ ಸರ್? ಈಗ ಇಲ್ಲ, ಅದಿರ್ಲಿಲ್ಲ ಸಮಯಕ್ಕೆ. ಕುಟುಂಬಕ್ಕೆ ಜೊತೆಗೆ ಇರುವಂತದ್ ಸಮಯ ಇರ್ಲಿಲ್ಲ 1.5 ತಿಂಗಳಿಗೆ. ಸೊ ಅದಕ್ಕೆ ಇವಾಗ ಅದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ತುಂಬಾ ಫೀಲ್ ಮಾಡ್ತೀನಿ ಸರ್ ನಿಮ್ ಮಗ ಆದ್ಯವೀರ್. ಹೌದು, ನಾನು ಇರ್ಲಿಲ್ಲ ಅಂತ ಬಹಳಷ್ಟು ಒಂದ್ ರೀತಿಯ ಅವನು ಕೇಳ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ಅಂತ. ಬಟ್ ಅದು ನೋಡಿ, ಇಂಥ ಚಿಕ್ಕ ತ್ಯಾಗಗಳು, ಒಳ್ಳೆ ಕೆಲಸ ಮಾಡುವಾಗ, ಜನರ ಸೇವೆ ಮಾಡುವಾಗ ಇಂಥ ಒಂದ್ ಚಿಕ್ಕ ತ್ಯಾಗಗಳು ಯಾವಾಗ್ಲೂ ಇದ್ದೇ ಇರ್ತವೆ. ಸಾಮಾನ್ಯವಾಗಿ ನೀವು ರಾತ್ರಿ ಹೋಗೋಷ್ಟಲ್ಲ ಅಥವಾ ಮಲಗ್ತಿದ್ದ, ಮತ್ ಬೆಳಿಗ್ಗೆ ಎದ್ದೋಗೋಷ್ಟಲ್ಲಿ ಅಥವಾ ಇನ್ನೂ ಎದ್ದೇಳ್ತಿರ್ಲಿಲ್ಲ. ಸಿಕ್ತಾಗ ಹೇಗಿತ್ತು ಸರ್? ಸಿಕ್ಕುವಾಗ ಅದೇ ನಮ್ಮ ಒಂದು ಕೆಲವು ಕ್ಷಣಗಳು ಸಿಗ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ಆದಷ್ಟು ಏನೇನ್ ಮಾಡಬಹುದು ಮಾಡ್ತಾ ಇದ್ವಿ ಅಷ್ಟೇ. ಮನೆಯವರು ಕೂಡ ಅಷ್ಟೇ, ಮೇಡಮ್ ರಿಷಿಕಾ ಮೇಡಮ್ ಆಗ್ಬೋದು, ತಾಯಿಯವರಾಗ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಪ್ರಚಾರದಲ್ಲಿ ಇದ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆನ್ನೆಲುಬಾಗಿ ನಿಂತಿದ್ರು. ಎಷ್ಟು ಅವ್ರಿಗೆ ಸ್ಫೂರ್ತಿ ಅನ್ನಿಸ್ತು ಸರ್ ನಿಮ್ಗೆ ಅದು? ಇಲ್ಲ, ಅದು ನಮ್ಮ ಮನೆಯವರು ಇರ್ಬೋದು, ತಾಯಿಯವರು ಇರ್ಬೋದು, ಪ್ರತಿಯೊಬ್ರು ನಮ್ಮ ಕುಟುಂಬದಲ್ಲಿ, ಪರಿವಾರದಲ್ಲಿ ಯಾರ್ಯಾರು ಬೇಕಾದಷ್ಟು ಜನರು ಬಂದು ನಮ್ಮ ಪರವಾಗಿ ಪ್ರಚಾರ ಮಾಡಿದರೆ ಅವ್ರಿಗೆ ಸದಾ ಚಿರಋಣಿ ಆಗಿರ್ತೀವಿ. ಅವ್ರು ಮಾಡುವಾಗೆಲ್ಲ ನಮ್ಗೆ ಒಂದು ಶಕ್ತಿ ತುಂಬುತ್ತೆ. ಯಾಕಂದ್ರೆ ಮೊದಲನೇದಾಗಿ ನಮ್ಮ ಪರಿವಾರ ನಮ್ ಜೊತೆ ಇರುವಾಗ ನಾವ್ ಏನೇ ಸಾಧನೆ ಮಾಡ್ಬೋದು, ಅದು ಸಾಧಿಸ್ಬೋದು. ಫಾಸ್ಟ್ ಲೈಫ್ ಏನಾದ್ರು ಮಿಸ್ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ಈ ತರ ಇತ್ತು ಮುಂಚೆನೂ ಕೂಡ. ಇಲ್ಲಿ ಜಾಸ್ತಿ ಹೇಳಿದ್ದೀನಿ, ಆವಾಗ 50% ಇತ್ತು ಕ್ಯಾಮ್ರಾ, ಈಗ 100% ಆಗಿದೆ, ಅಷ್ಟೇ ವ್ಯತ್ಯಾಸ. ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಹೋದಾಗ ಸರ್, ಇಲ್ಲಿ ರೋಡ್ ಸೈಡ್ ಟೀ ಕುಡಿತಿದ್ರು, ಯಾರೋ ಬಂದು ಎಳ್ನೀರು ಕೊಚ್ಕೊಂಡು ಅವ್ರು ಮಾತಾಡ್ತಿದ್ರು, ಅಥವಾ ಇನ್ನೊಬ್ರು ಹಣ್ಣು ತಂದು ಕೊಡ್ತಿದ್ರು ಸರ್. ಎಷ್ಟು ಫೀಲ್ ಆಗ್ತಿತ್ತು ಸರ್? ಇಲ್ಲ, ಎಲ್ಲ ನಾನು ಹೇಳಿದೀನಿ, ಇಡೀ ಪ್ರಚಾರ ಏನೇನ್ ಸರಿಯಾಯ್ತು ತಪ್ಪಾಯ್ತು ಏನೇನ ಇಲ್ಲ, ಎಲ್ಲಕ್ಕೂ ನಾನು ಐ ಆಮ್ ಗ್ರೇಟ್ಫುಲ್. ಬಿಕಾಸ್ ಅದು ಒಳ್ಳೆ ಅನುಭವ ಆಗಿದೆ. ನಮ್ಮ ಟೀ ಕುಡಿಯಂತ, ಕಾಫಿ ಕುಡಿಯೋದ್ ಸೈಡ್ ಅಲ್ಲಿ ಅಥವಾ ಎಳ್ನೀರ್ ಕುಡಿಯೋಂಥದ್ದು ಏನು ಹೊಸ ಅನುಭವ ಅಲ್ಲ, ಮಾಡ್ತಾ ಇರುವಂತದ್ದು ಅದೇ ನಿಮ್ ಕ್ಯಾಮ್ರಾ ಆಗಿರೋದು ವ್ಯತ್ಯಾಸ. ಬೆಸ್ಟ್ ಮೂಮೆಂಟ್ಸ್ ಅಂತ ಯಾವ್ದು ಅನ್ನಿಸ್ತು ಸರ್? ಜನರ ಪ್ರೀತಿ ಅನುಭವಿಸುವಂಥದ್ದು, ಅರಮನೆಗಿರುವ ಒಂದು ಗುಡ್ ವಿಲ್ ಇರ್ಬೋದು, ಅರಮನೆಗಿರುವ ಭಾವನಾತ್ಮಕ ಸಂಬಂಧ, ಅದೆಲ್ಲ ನೋಡುವಂಥದ್ದು ಈ ಒಂದು ಒಳ್ಳೆ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಥಿಂಕ್ ನಮ್ಮ ಪಕ್ಷದ ಎಲ್ಲ ನಾಯಕರು ನಮ್ಮ ಜೊತೆಗೆ ನಿಂತು ನಮ್ಮ ಪರವಾಗಿ ಎಲ್ಲ ಪ್ರಚಾರ ಮಾಡಬಹುದಾಗಿದೆ, ಬೆಂಬಲ ಕೊಡುವಂತದ್ದಾಗಿದೆ. ಅದನ್ನು ಕೂಡ ನಮ್ಗೆ ಸ್ಫೂರ್ತಿ ಶಕ್ತಿ ತುಂಬಿದೆ. ಸೊ ಅದಕ್ಕೂ ಕೂಡ ನಾನು ಚಿರಋಣಿ ಆಗಿದ್ದೀನಿ. ಈ ಸಂದರ್ಭಕ್ಕೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಅಂತ ಏನಾದ್ರು ಅನಿಸ್ತದೆ? ಇಲ್ಲ, ಬ್ಯಾಡ್ ಅಂತ ಏನಿಲ್ಲ. ಕೆಲವು ಅಫ್ಕೋರ್ಸ್ ಅನುಭವಗಳು ಕಹಿ ಅಂತ ಹೇಳ್ಬೋದು. ಅದಕ್ಕೂ ಕೂಡ ನಾನು ಒಂದ್ ರೀತಿ ಚಿರಋಣಿ ಆಗಿದ್ದೀನಿ. ಯಾಕಂದ್ರೆ ಅದ್ರಲ್ಲೂ ಕಲಿಯುವಂತದ್ದು ಬಹಳಷ್ಟು ಇದೆ. ಸೊ ಅದು ಪಾಠ ಏನಾದ್ರು ಅಂತ ಹೇಳ್ಬೋದು. ಬಹಳಷ್ಟು ಇದೆ ಕಹಿ ಪಾಠಗಳು. ಅದಂತ ಹಂಚ್ಕೊಳ್ಳೋದೇನಿಲ್ಲ, ಅಷ್ಟೇನ್ ದೊಡ್ಡ ಇದು ಅಲ್ಲ ಅದು. ಬಟ್ ಅದಿರತ್ತೆ, ಅದ್ ಯಾವಾಗ್ಲೂ ಇದ್ದೇ ಇರತ್ತೆ. ಅದರಿಂದಾನು ಹೆಚ್ಚಾಗಿ ಕಲಿಯೋದು ಅದರಿಂದಾನು. ಗೆಲುವಿನ ನಿರೀಕ್ಷೆಯಲ್ಲಿ ಇದ್ರಿ ಸರ್. ಎಷ್ಟು ಮತಗಳ ಅಂತರ ಅಥವಾ ಈ ಲೀಡ್? ಇದು ನನ್ನ ಅಷ್ಟೊಂದು ಅಧ್ಯಯನ ಮಾಡಲ್ಲ, ಕ್ವಾಂಟಿಟೇಟಿವ್ ಆಗಿ ನಾನು ಕೊಡಕ್ಕಾಗಲ್ಲ. ನೀವ್ ಹೇಳಿದೀನಿ, ನಮ್ಮ ಕಂಫರ್ಟಬಲ್ ಆಗಿ ನಾವು ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ. ಈಗ ಪ್ರಚಾರಕ್ಕೆ ಏನಾದ್ರು ಹೋಗ್ತೀರಿ ಸರ್ ಉತ್ತರ ಕರ್ನಾಟಕ, ಮತ್ತೆ ನೀವು ಅಯೋಧ್ಯೆಗೆ ಹೋಗ್ತೀರಿ, ಗೋರಖ್ಪುರ್ ಅಥವಾ ಮೋದಿ ಅವ್ರ ಕ್ಷೇತ್ರ, ಈಗೆಲ್ಲ ಮಾತು ಬರ್ತಿದೆ ಸರ್? ಇಲ್ಲ, ಅಂತ ಬಹುಶಃ ಪಕ್ಷದಿಂದ ನಿರೀಕ್ಷೆ ಇರ್ಬೋದು. ಇನ್ನೂ ಅಧಿಕೃತವಾಗಿ ಏನು ಮಾಹಿತಿ ಬಂದಿಲ್ಲ. ಸೊ ಅವ್ರು ಹೇಳಿದ್ರೆ ಹೋಗ್ತೀನಿ, ನಾನು ಸಿದ್ಧ ಆಗಿದ್ದೀನಿ. ನಾಳೆಯಿಂದ ನಿಮ್ ಪ್ಲಾನ್ ಏನಿರ್ತದೆ ಸರ್? ನಾಳೆ ನಮ್ ಕೊಡಗುಲ್ಲಿ ಒಂದು ಕಾರ್ಯಕ್ರಮ ಇದೆ.
ಅದನ್ನ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಕೆಲವು ಕಾರ್ಯಕ್ರಮಗಳಿದೆ, ಮತ್ತೆ ಎಲ್ಲ ಕಡೆ ಹೋಗಿ ಕೃತಜ್ಞತೆಗಳು ಹೇಳ್ಬೇಕಾಗಿದೆ ನಮ್ಮ ನಾಯಕರಿಗೆ ಎಲ್ಲರಿಗೂ. ಅದು ಮಾಡುವಂತದ್ದು ಕೆಲಸ ಮಾಡ್ಬಿಟ್ಟು ಪುನಃ ಮೈಸೂರಲ್ಲಿ ಅಥವಾ ಅವ್ರು ಕರೆದ್ರೆ ಉತ್ತರ ಕರ್ನಾಟಕ ಕರೆದ್ರೆ ಅಲ್ಲಿಗೆ ಹೋಗ್ತೀವಿ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು? ಇಲ್ಲ, ನಾವು ನಿರೀಕ್ಷೆ ಮಾಡಿರುವ ಸ್ಥಾನಕ್ಕಷ್ಟು ±10 ಗೆದ್ದೇ ಗೆಲ್ತೀವಿ. ಹೌದು. ಇದಿಷ್ಟು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.